ಸಂಚಾರಿ ಪೊಲೀಸ್ ಸಂಬಂಧಪಟ್ಟಂಗೆ ಈ ಏನು ಕಾನೂನು ಉಲ್ಲಂಘನೆ ಆಗುತ್ತೆ, ನಿಯಮಗಳು ಉಲ್ಲಂಘನೆ ಆಗುತ್ತೆ ಅಂಥ ಸಮಯದಲ್ಲಿ ಕೆಲವು ನಾವು SOPಗಳನ್ನು ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ಸರ್ಕಾರದ ಆದೇಶದ ಪ್ರಕಾರ ASI ಆ್ಯಂಡ್ ಅಬವ್ ಆಫೀಸರ್ ಮಾತ್ರ ಈ ಕೇಸ್ಗಳನ್ನು ಹಾಕ್ಬೋದು. ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಅಬವ್ 1 ಸ್ಟಾರ್ ಏನು ನಾವು ನೋಡ್ತೀವಿ ಅದ್ರ ಮೇಲ್ಪಟ್ಟ ಅಧಿಕಾರಿಗಳು ಕೇಸ್ಗಳನ್ನು ಹಾಕ್ಬೋದು. ಒಂದು. ಎರಡನೇದು, ಕೇಸ್ಗಳು ಹಾಕೋ ಸಮಯದಲ್ಲಿ ಅವ್ರ ಸಿಬ್ಬಂದಿಗಳನ್ನು ಬಳಸ್ತಾರೆ. ನಾವೇನಂತ ಹೇಳಿದೀವಿ, ಕ್ಲಿಯರ್ಲಿ ವಿಸಿಬಲ್ ಆಗಿರಬೇಕು ಸಿಬ್ಬಂದಿಯವ್ರು, ಯಾರೋ ಮೂಲೆಯಲ್ಲಿ ನಿಂತ್ಕೊಂಡು ಅಥವಾ ಹೈಡ್ ಮಾಡ್ಕೊಂಡು ಇರೋಂತಂಗಿಲ್ಲ. ಮೂರನೇದಾಗಿ, ವಿಸಿಬಲ್ ಅಫೆನ್ಸಸ್ ಅಂದರೆ ಕಣ್ಣು ಕಾಣುವಂಥ ಸಂಚಾರಿ ನಿಯಮ ಉಲ್ಲಂಘನೆ ಅಂಥದನ್ನು ಅವರು ಜಾರಿ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಉದಾಹರಣೆಗೆ ಹೆಲ್ಮೆಟ್ ಹಾಕಿಲ್ದೇ ಇರೋಂಥದ್ದು, ತ್ರಿಬಲ್ ರೈಡಿಂಗ್ ಮಾಡಿರೋಂಥದ್ದು, ಅಥವಾ ಸೀಟ್ ಬೆಲ್ಟ್ ಹಾಕಿಲ್ದೇ ಇರೋಂಥದ್ದು, ಬಹು ಹೆಚ್ಚಾಗಿ ಫುಟ್ಪಾತ್ ರೈಡಿಂಗು, ಅಗೇನ್ಸ್ಟ್ ಒನ್ ವೇ ಬರೋಂಥದ್ದು, ಅಂಥದ್ದು ಮೇಲೆ ಒತ್ತು ಕೊಟ್ಟು ಇಂಥ ಸಮಯದಲ್ಲೇ ಮಾಡಬೇಕು ಅಂತ ಹೇಳಿದೀವಿ. ಈಗ ನನ್ನ ಕಚೇರಿಯಿಂದ ಅಥವಾ ನಮ್ಮ DCP ಅವ್ರ ಕಚೇರಿಯಿಂದ ಆದೇಶ ಹೋಗುತ್ತೆ, ಇಂಥ ದಿವಸ ಇಂಥ ಇದನ್ನ ಪಾಲನೆ ಮಾಡಬೇಕು ಅಂತ. ಅಂಥ ಸಮಯದಲ್ಲಿ ASI ಆ್ಯಂಡ್ ಅಬವ್ ಆಫೀಸರ್ಸು ಸಿಬ್ಬಂದಿಗಳನ್ನು ಬಳಸ್ಕೊಂಡು ಮಾಡ್ತಾರೆ. ಒಂದು ವೇಳೆ ನಮ್ಮ ಸಿಬ್ಬಂದಿಯವರು ಏನಾದ್ರು ಉಲ್ಲಂಘನೆ ಆಗೋದನ್ನ ನೋಡಿದ್ರೆ ಅವರು ಮೊಬೈಲ್ ಫೋನಲ್ಲಿ ನಾವು ಒಂದು ಆ್ಯಪ್ ಕೊಟ್ಟಿದ್ದೀವಿ, FTBR ಅಂತ, ಅದ್ರ ಮೂಲಕ ಅವರು ಟಿಕೆಟನ್ನು ರೇಸ್ ಮಾಡ್ತಾರೆ. ಇಲ್ಲಿ ವೆರಿಫೈ ಮಾಡಿ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಅಲ್ಲಿ ಹೋಗುತ್ತೆ. ಬಟ್ ಫಿಸಿಕಲ್ ಎನ್ಫೋರ್ಸ್ಮೆಂಟ್ ಅಂದರೆ ಕಾಂಟ್ಯಾಕ್ಟ್ ಎನ್ಫೋರ್ಸ್ಮೆಂಟ್ ಅಲ್ಲಿ ಇದನ್ನ ಪಾಲನೆ ಮಾಡಬೇಕಾಗುತ್ತೆ. ಎರಡನೇದು, ರಾತ್ರಿ ಸಮಯದಲ್ಲಿ ಕಡ್ಡಾಯವಾಗಿ ಅವರು ರಿಫ್ಲೆಕ್ಟಿವ್ ಜಾಕೆಟ್ ಹಾಕೊಂಡಿರ್ಬೇಕು, ಮತ್ತೆ ಬ್ಯಾರಿಕೇಡಿಂಗ್ ಮಾಡ್ಕೊಂಡಿರ್ಬೇಕು, ಎಸ್ಪೆಷಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಬೇಕಾದ್ರೆ. ಸೊ ಈ ಎಲ್ಲ ಸಮಯದಲ್ಲೂ ಯಾವುದೇ ನಾವು ಕಾಂಟ್ಯಾಕ್ಟ್ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಅಂದರೆ ಸಂಪರ್ಕ ಸಹಿತ ಜಾರಿ ಅಂತ ನಾವು ಕರಿತೀವಿ, ಆ ಸಮಯದಲ್ಲಿ ಬಾಡಿ ಒನ್ ಕ್ಯಾಮ್ರಾ ಹಾಕೊಂಡಿರ್ಬೇಕು. ಬೆಂಗಳೂರು ನಗರದಲ್ಲಿ 4700 ಸಿಬ್ಬಂದಿ ಇದ್ದಾರೆ. ಪ್ರತಿಯೊಂದು ಸಿಬ್ಬಂದಿಗೂ ಬಾಡಿ ಒನ್ ಕ್ಯಾಮ್ರಾ ಇದೆ, ಆನ್ ಮೋಡಲ್ಲೇ ಇರಬೇಕು. ಸೊ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ, ನಮ್ಗೆ ಲೈವ್ ಕಾಣುತ್ತೆ. ಸೊ ಒಂದ್ ವೇಳೆ ನಾಳೆ ದಿವಸ ಏನಾದ್ರು ಒಂದು ಅಪಾದನೆ ಬಂದ್ರೆ ಅಥವಾ ಬೇರೆ ಏನಾದ್ರು ಸ್ಪಷ್ಟತೆ ಬೇಕು ನಮ್ಗೆ, ಏನಾದ್ರು ಒಂದು ಘಟನೆ ಆದ್ರೆ ಅಲ್ಲಿ ಅದನ್ನ ನಾವು ಅದನ್ನ ನೋಡ್ಕೋಬಹುದು. ಒಂದ್ ವೇಳೆ ಬಾಡಿ ಒನ್ ಕ್ಯಾಮ್ರಾದ ಫುಟೇಜ್ ಇಲ್ಲ ಅಂದ್ರೆ ನಾವು ಪೊಲೀಸ್ ಅವ್ರದ್ದೇ ತಪ್ಪಿದೆ ಅಂತ ಪರಿಗಣಿಸ್ತೀವಿ. ಸೊ ಯಾವುದೇ ಕಾರಣಕ್ಕೂ ಆನ್ ಇರಲೇಬೇಕು. ಲಿಮಿಟೇಷನ್ಸ್ ಏನಿರುತ್ತೆ ಸರ್? ಲಿಮಿಟೇಷನ್ ನಾನು ಹೇಳ್ತೀನಿ. ಈಗ ನೀವು ಒಂದು ಫೈನ್ಗೆ ಹಿಡಿತಾರೆ, ನಿಮ್ಮ ಹತ್ರ ಪೇಮೆಂಟ್ ಮಾಡೋದಕ್ಕೆ ದುಡ್ಡು ಇರೋದಿಲ್ಲ, ಅವಾಗ ನಿಮಗೆ ಪೊಲೀಸ್ ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಕೊಟ್ಟು ತಾವು ಅದನ್ನ ಪೇಮೆಂಟ್ ಮಾಡ್ಬೋದು. ಅಲ್ಲಿ ನಿಮ್ಮ ವೆಹಿಕಲ್ ಅನ್ನ ಸೀಸ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ತಾವು ಕೇಳಿದ್ರೆ ಸೀಸ್ ಮಾಡೋದ ಅಧಿಕಾರ ಯಾವಾಗಿರುತ್ತೆ ಅಂತ. ಒಂದು ವೇಳೆ ಕೆಲವು ಸನ್ನಿವೇಶಗಳಲ್ಲಿ ಕೆಲವು ಅಫೆನ್ಸ್ಗಳಲ್ಲಿ ವೆಹಿಕಲ್ ಸೀಸ್ ಮಾಡೋ ಅನಿವಾರ್ಯತೆ ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಬಂದಿರ್ತಾರೆ, ಬೇರೆ ಯಾರು ವ್ಯಕ್ತಿ ಇಲ್ಲ ಗಾಡಿ ತೊಗೊಂಡು ಹೋಗೋದಕ್ಕೆ, ಆ ವ್ಯಕ್ತಿಗೆ ನಾವು ಗಾಡಿ ಕೊಡೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ನಾವು ವೆಹಿಕಲ್ ಅನ್ನ ಸ್ಟೇಷನ್ ಅಲ್ಲಿ ಇಡ್ತೀವಿ. ಫೈನ್ ಕಟ್ಟು ಬಂದ ನಂತರ ಅದನ್ನ ಬಿಡುಗಡೆ ಮಾಡ್ತೀವಿ. ಸೊ ಅಂಥ ಸಮಯದಲ್ಲಿ ಇದು ಮಾಡ್ತೀವಿ. ಎರಡನೇದು, ಆ ವೆಹಿಕಲ್ ಬೇರೆ ಅಫೆನ್ಸ್ಗೆ ಏನಾದ್ರು ಬೇಕಾಗಿರುತ್ತೆ, ಎಲ್ಲೋ ಕಳ್ಳತನ ಆಗಿರುತ್ತೆ, ಎಲ್ಲೋ ಇದೆ, ಅದು ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಈಗ ಕಳ್ತನ ವೆಹಿಕಲ್ ಎಲ್ಲ ಆಟೋಮ್ಯಾಟಿಕ್ ಆಗಿ ವೆಹಿಕಲ್ ನಂಬರ್ ಪ್ಲೇಟ್ ಹಾಕದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ. ಅಂಥ ವೆಹಿಕಲ್ಗಳನ್ನ ಕಡ್ಡಾಯವಾಗಿ ನಾವು ಸೀಸ್ ಮಾಡ್ತೀವಿ. ಸೊ ಕೆಲವು ಸನ್ನಿವೇಶಗಳಲ್ಲಿ ವೆಹಿಕಲ್ ಸೀಸ್ ಮಾಡ್ತೀವಿ, ಅದು ಟ್ಯಾಗ್ ಆಗಿರುತ್ತೆ, ಇದು ವೆಹಿಕಲ್ ಸ್ಟೋಲನ್ ವೆಹಿಕಲ್ ಅಥವಾ ಇದಕ್ಕೆ ಯಾವುದೋ ಕ್ರೈಮಲ್ಲಿ ಬೇಕಾಗಿದೆಯಾ ಅಥವಾ ಇದು ಏನಂತಾರೆ ಬೇರೆ ಒಂದು ತನಿಖೆಗೆ ಬೇಕಾಗಿದೆಯಾ ಅಂತ. ಅಂತಹ ಸಮಯದಲ್ಲಿ ನಾವು ಅದನ್ನ ಸೀಸ್ ಮಾಡ್ಕೋತೀವಿ.